ಜಾತಿ ಗಣತಿಗೆ ಬಂದ ಗಣತಿದಾರರಿಗೆ ಜನರಿಂದ ಅದ್ಧೂರಿ ಸ್ವಾಗತ. ಶಾಲು ಹಾರ ಹಾಕಿ ಸನ್ಮಾನಿಸಿದ ಮಲ್ಲಿಕಾಪುರದ ಬಡಾವಣೆ ಜನರು. ಪ್ರಸಕ್ತ ಸಾಲಿನ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಕುರಿತಾದ ಸಮೀಕ್ಷೆಗೆ ಸಂಬಂಧಿಸಿದಂತೆ ನ್ಯಾಯಾಲಯ ಎಚ್ಎನ್ ನಾಗಮೋಹನ್ ದಾಸ್ ಆಯೋಗದ ನಿರ್ದೇಶನದಂತೆ ರಾಜ್ಯಾದ್ಯಂತ ಜಾತಿ ಗಣತಿ ನಡೀತಾ ಇದೆ. ಅದರಂತೆ ಶಿರಾ ತಾಲೂಕಿನ ಗಣತಿ ಕಾರ್ಯ ಆರಂಭವಾಗಿದೆ. ಹೌದು, ಒಳ ಮೀಸಲಾತಿ ಗೊಂದಲದ ಹಿನ್ನೆಲೆಯಲ್ಲಿ ಸಮಗ್ರ ದತ್ತಾಂಶ ಸಂಗ್ರಹ ಮಾಡುವ ನಿಟ್ಟಿನಲ್ಲಿ ಸಮೀಕ್ಷೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಶಿರಾ ನಗರದಲ್ಲಿ ಸಮೀಕ್ಷೆಗೆ ಚಾಲನೆಯನ್ನ ನೀಡಲಾಗಿದ್ದು, ಜಾತಿ ಗಣತಿಗೆ ಬಂದ ಗಣತಿದಾರರನ್ನ ಶಿರಾ ನಗರದ ಮಲ್ಲಿಕಾಪುರದ ಬಡಾವಣೆಯ ನಾಗರಿಕರು ಶಾಲು ಹಾರ ಹಾಕಿ ಸ್ವಾಗತಿಸಿದ್ರು. ಆಕಾಂಕ್ಷಿಯಾಗಿ ಯುವಕರು ಮತ್ತೀಗ ಎಲ್ಲ ಮಹಿಳೆಯರನ್ನು ಸಹ ಮಾದಿಗ ಅಂತ ಬರೆಸಲಿ ಅಂತಂದು ಈ ಕಾಲೋನಿಯಿಂದನ ಮತ್ತೀಗ ಸ್ನೇಹ ಯುವಕರ ಬಳಗ ಮಲ್ಲಿಕಾಪುರದ ಎಲ್ಲ ಯುವಕರು ಈ ಮೇಡಮ್ ಅವರಿಗೆ ಶಾಲು ಮತ್ತು ಹೂನರ ಹಾಕಿ ಸನ್ಮಾನ ಮಾಡಿ ಮತ್ತೀಗ ಎಲ್ಲ ಕಾಲೋನಿಯಲ್ಲಿ ಪ್ರತಿಯೊಬ್ಬೊಂದು ಮನೆಯಲ್ಲೂ ಬೇರೆ ಯಾವ ಜಾತಿನೂ ಇಲ್ಲ, ಇಲ್ಲಿ ಮಾದಿಗ ಒಂದೇ ಇರೋದು ಅಂತ ಅಂದು ಎಲ್ಲ ಕಲಂ ನಂಬರ್ 61ರಲ್ಲಿ ನಮೂದಿಸಿ ಅಂತಂದು ನಾವು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಮತ್ತು ವಿಶೇಷವಾಗಿ ಏನಪ್ಪ ಅಂದರೆ ನಮ್ಮ ಸವಲತ್ತನ್ನು ಮತ್ತೀಗ ಚಲವಾದಿಯವರು, ಲಂಬಾಣಿಸು, ಬೋವಿ ಎಲ್ಲ ಜಾತಿ ಜನಾಂಗದವರನ್ನು ಹೆಚ್ಚಿಗೆ ಪಡಿತಾ ಇದ್ದಾರೆ. ನಮಗೇನು ಸವಲತ್ತು ಸಿಕ್ಕಿಲ್ಲ. ಸ್ವತಂತ್ರ ಬಂದು 75-78 ವರ್ಷ ತುಂಬಿದರೂ ಸಹ ಸಂಪೂರ್ಣವಾಗಿ ನಾವು ವಿಫಲಗೊಂಡಿದ್ದೀವಿ ಮಾದಿಗ ಜನಾಂಗದವರು. ಅದಕ್ಕೆ ಈಗ ಅದನ್ನು ನಮ್ಮ ಜನಾಂಗ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಸವಲತ್ತು ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಸವಲತ್ತು ನಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿರಲಿ, ವಿದ್ಯಾವಂತರಾಗಲಿ, ಗೌರ್ಮೆಂಟ್ ಆಫೀಸರ್ಗಳಾಗಲಿ, ರಾಜಕೀಯದಲ್ಲಿ ಮುಂದೆ ಬರಲಿ, ಎಲ್ಲ ಹಂತದಲ್ಲೂ ಬೆಳಕಿಗೆ ಬರಲಿ ಎಂಬ ಒಂದು ದೃಷ್ಟಿಯಿಂದ ಈ ಒಂದು ಒಳ ಮೀಸಲಾತಿ ವರ್ಗೀಕರಣ ಸಮೀಕ್ಷೆ ಮಾಡೋದಕ್ಕೆ ಈ ಮೇಡಮ್ ಅವರು ಸಮೀಕ್ಷೆ ಮಾಡ್ತಾ ಇರೋದ್ರಿಂದ ನಾವು ನಮ್ಮ ಕಾಲೋನಿಯ ಪರವಾಗಿ ಒಂದು ಸರಳವಾಗಿ ಒಂದು ಅಭಿನಂದನೆ ಮಾಡ್ತಾ ಇದ್ದೀವಿ ಮತ್ತು ಎಲ್ಲರೂ ಕೋಆಪರೇಟ್ ಮಾಡಬೇಕು ಅಂತಂದು ಈ ಮೂಲಕ ವಿನಂತಿಸ್ಕೊತಾ ಇದ್ದೀನಿ. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷೆ ಶಿವಮ್ಮ, ಮಹಿಳೆಯರು ಹಾಗೂ ಬಡಾವಣೆಯ ದಲಿತ ಮುಖಂಡರು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.